ದೇವರು ಶಕ್ತಿಯುಳ್ಳ ಕುಂಬಾರನಾಗಿದ್ದಾನೆ. ನಾವು ಮಣ್ಣಾಗಿದ್ದೇವೆ. ಆತನ ಕರುಣೆಯಿಂದ ಮಾತ್ರ ಉಳಿದಿದ್ದೇವೆ. ಇದು ಸತ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಯೆರೆಮೀಯನ ಪ್ರವಾದನೆಯ ಗ್ರಂಥದ ಅಧ್ಯಯನದಲ್ಲಿ ದೇವರು ತಿಳಿಸಿದ ಸತ್ಯಗಳಿಗಾಗಿ ಆತನನ್ನು ಕೊಂಡಾಡೋಣ. ಕುಂಬಾರನ ಸಾಮ್ಯದಲ್ಲಿ ಮಣ್ಣಿನ ವ್ಯಕ್ತಿತ್ವ, ಮಣ್ಣಿನ ಶಕ್ತಿ, ಒಡೆದ ಪಾತ್ರೆಯ ವಿಷಯದಲ್ಲಿ ಆತ್ಮೀಯ ಸತ್ಯಗಳನ್ನು ಹೊಂದಿಕೊಂಡು ಆತ್ಮದಲ್ಲಿ ಬಲ ಹೊಂದುವ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ ಮುಂದುವರಿಯುವಾಗ ಕುಂಬಾರನ ಶಕ್ತಿ ಎಂಬ ವಿಚಾರವನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ದೊಡ್ಡ ಕುಂಬಾರನಂತೆ ದೇವರು ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರು ಕುಂಬಾರನಾಗಿದ್ದಾನೆ. ನಾವು ಯೆರೆಮೀಯನೊಂದಿಗೆ ಕುಂಬಾರನ ಮನೆಗೆ ಹೋಗಿ ಕುಂಬಾರನು ಕೆಲಸ ಮಾಡುವುದನ್ನು ನೋಡೋಣ. ಕುಂಬಾರನಲ್ಲಿ ಒಂದು ಹಳೆ ಶೈಲಿಯ ಚಕ್ರವಿದೆ. ಅದನ್ನು ತನ್ನ ಕಾಲಿನಿಂದ ತಿರುಗಿಸುತ್ತಾನೆ. ಹೀಗೆ ಕಾಲಿನಿಂದ ತಿರುಗಿಸುತ್ತಾ ಇರುವಂತೆ ಕೈಗಳಲ್ಲಿ ಚುರುಕಾಗಿ ಮಣ್ಣನ್ನು ತನಗೆ ಬೇಕಾದ ವಸ್ತುವನ್ನು ಮಾಡಲು ಯತ್ನಿಸುತ್ತಾನೆ. ಮೊದಲನೆಯ ಸೂತ್ರವನ್ನು ಗಮನಿಸಿರಿ. ದೇವರು ಸಾರ್ವಭೌಮನಾಗಿದ್ದಾನೆ. ಕುಂಬಾರನಿಗೆ ಎದುರಿಲ್ಲ. ಅವನಿಗೆ ಮಣ್ಣಿನ ಮೇಲೆ ಅಧಿಕಾರವಿದೆ ಮತ್ತು ಆ ಅಧಿಕಾರವು ಮಿತಿಯಿಲ್ಲದಾಗಿದೆ. ಯಾವ ಮಣ್ಣು ಕೂಡ ಕುಂಬಾರನನ್ನು ತಡೆಯಲಾಗದು. ಅವನ ಅಧಿಕಾರವನ್ನು ಪ್ರಶ್ನಿಸಲಾಗದು. ಯಾವ ಮಣ್ಣು ಕೂಡ ಕುಂಬಾರನ ಇಷ್ಟವನ್ನು ವಿರೋಧಿಸಲಾರದು. ಅವನ ಯೋಚನೆಯನ್ನು ಬದಲಾಯಿಸಲಾರದು. ಮಣ್ಣು ಅವನಿಗೆ ಎದುತ್ತರ ಕೊಡಲಾಗದು. ಒಂದು ನೀರಿನ ತೊರೆಯ ಬಳಿಯಲ್ಲಿ ಮಣ್ಣಿನಲ್ಲಿ ಆಟವಾಡುತ್ತಿದ್ದ ಚಿಕ್ಕ ಹುಡುಗನ ಹಾಸ್ಯಮಯ ಕತೆ ನೆನಪಿಗೆ ಬರುತ್ತದೆ. ಅವನು ಒಂದು ಮನುಷ್ಯನ ರೂಪವನ್ನು ಮಾಡಬೇಕೆಂದಿದ್ದನು. ಅವನು ಸಾಧಾರಣ ಒಳ್ಳೆಯ ರೂಪಕ್ಕೆ ತಂದನು. ಅಷ್ಟರಲ್ಲಿ ಅವನ ತಾಯಿ ಅವನನ್ನು ಕರೆದಳು. ಅವರು ಪೇಟೆಗೆ ಹೋಗಬೇಕಿರುವುದರಿಂದ ತಾಯಿ ಅವನನ್ನೂ ಬರಬೇಕೆಂದು ಕರೆದಳು. ಅವನಿಗೆ ಹೋಗಲು ಮನಸ್ಸಿರಲಿಲ್ಲ, ಆದರೆ ಒತ್ತಾಯ ಮಾಡಿದಳು. ಅಷ್ಟರಲ್ಲಾಗಲೇ ಅವನು ಆ ಮಾನವ ಗೊಂಬೆಯನ್ನು ಹೆಚ್ಚು ಕಡಿಮೆ ಪೂರ್ತಿಗೊಳಿಸಿದ್ದನು. ಅದಕ್ಕೆ ಒಂದು ಕೈಯನ್ನು ಮಾತ್ರ ಜೋಡಿಸಲು ಬಾಕಿ ಇತ್ತು. ಆದರೆ ಅವನು ಹೋಗಲೇಬೇಕಾಯಿತು. ಅವನು ಪೇಟೆಯಲ್ಲಿರುವಾಗ ಅಲ್ಲಿ ಒಬ್ಬ ಒಂದು ಕೈಯ ಮನುಷ್ಯನನ್ನು ಕಂಡನು. ಆ ಹುಡುಗನು ಅವನನ್ನು ಕ್ಷಣಕಾಲ ನೋಡಿದನು. ಅವನು ಆ ವ್ಯಕ್ತಿಯ ಸಮೀಪಕ್ಕೆ ಹೋಗಿ ಹೇಳಿದನು, ನಾನು ಇನ್ನೊಂದು ಕೈ ಜೋಡಿಸುವ ಮೊದಲೇ ಯಾಕೆ ಬಂದೆ ಎಂಬುದಾಗಿ. ಪ್ರಿಯರೇ, ಕುಂಬಾರನ ಚಕ್ರದ ಮೇಲಿರುವ ಮಣ್ಣು ತನಗೆ ಬೇಕಾದಾಗ ಎದ್ದು ಹೋಗಲು ಆಗುವುದಿಲ್ಲ. ಅದಕ್ಕೆ ಎದುರುತ್ತರ ಕೊಡಲಾಗುವುದಿಲ್ಲ. ಅದು ಏನನ್ನು ಮಾಡಲಿಕ್ಕೂ ಆಗುವುದಿಲ್ಲ. ಅದು ಕುಂಬಾರನ ಕೈಗೆ ತನ್ನನ್ನು ಒಪ್ಪಿಸಿಕೊಡಬೇಕು ಅಷ್ಟೇ. ಪ್ರಿಯರೇ, ಇದರಲ್ಲಿ ಹೊರತು ಬೇರೆಲ್ಲಿಯೂ ನಮಗೆ ದೇವರ ಸಾರ್ವಭೌಮತೆಯ ಚಿತ್ರಣ ದೊರಕಲಾರದು. ಮನುಷ್ಯನು ಕುಂಬಾರನ ಚಕ್ರದ ಮೇಲೆ ಹಾಗೂ ದೇವರು ಕುಂಬಾರನಾಗಿ ಈ ರೀತಿ ಬೇರೆಲ್ಲಿಯೂ ಕಾಣಸಿಗದು. ಪ್ರಿಯರೇ, ಪ್ರಸ್ತುತ ಕಾಲದ ಮಾನವನು ಇದನ್ನು ವಿರೋಧಿಸುತ್ತಾನೆ. ಯಾಕಂದರೆ ಅದು ಮಾನವ ಹಕ್ಕುಗಳಿಗೆ ವಿರುದ್ಧವಾದದ್ದು ಎಂದು. ಈ ದಿನಗಳಲ್ಲಿ ನಾವು ಸ್ವಾತಂತ್ರ್ಯದ ಕುರಿತಾಗಿ ತುಂಬ ಕೇಳುತ್ತೇವೆ ಮತ್ತು ಪ್ರತಿಯೊಬ್ಬರು, ಪ್ರತಿ ಗುಂಪು ತಮ್ಮ ತಮ್ಮ ಸ್ವಾತಂತ್ರ್ಯಗಳ ಕುರಿತು ಕೇಳುತ್ತಾರೆ. ಆದರೆ ನಾವು ದೇವರ ಹಕ್ಕುಗಳ ಕುರಿತು ಮರೆತೇ ಬಿಟ್ಟಿದ್ದೇವೆ. ಒಬ್ಬ ದರೋಡೆಕೋರನು ತನಗೆ ಕ್ಷಮಾಪಣೆ ಬೇಕೆಂದು ಕೇಳಿಕೊಂಡರೂ ನಾವು ಅವನನ್ನು ಬೆಂಬಲಿಸುತ್ತೇವೆ. ಯಾಕಂದರೆ ಅವನ ಹಕ್ಕುಗಳು ರಕ್ಷಿಸಲ್ಪಡಬೇಕಾಗಿದೆ. ಪ್ರಿಯರೇ, ದೇವರ ಅಧಿಕಾರವು ಪ್ರಶ್ನಾತೀತವಾಗಿದೆ. ಆತನ ಚಿತ್ತವು ಬದಲಾಗದ್ದು. ಅದು ಸದಾ ಉಳಿಯುವಂಥದ್ದು. ಪ್ರಿಯರೇ, ತನಗೆ ಬೇಕಾದ ರೀತಿಯಲ್ಲಿ
ಈ ವಿಶ್ವವನ್ನು ರೂಪಿಸಿ ನಡೆಸಲು ಆತನಿಗೆ ಎಲ್ಲ ಅಧಿಕಾರವೂ ಇದೆ. ನಾವು ವಾಸಿಸುವ ಈ ಚಿಕ್ಕ ಭೂಮಿಯನ್ನು ತನಗೆ ಬೇಕಾದಂತೆ ಆತನು ರೂಪಿಸಬಹುದು ಮತ್ತು ನಾನು ನೀನು ವ್ಯಕ್ತಿಗಳಾಗಿ ಆತನ ಕೈಯಲ್ಲಿನ ಜೇಡಿ ಮಣ್ಣಿನಂತೆ ಇದ್ದೇವೆ. ಆತನು ತನ್ನ ಚಿತ್ತವನ್ನೇ ನೆರವೇರಿಸುತ್ತಾನೆ. ಯಾರಿಗೂ ಆತನು ಲೆಕ್ಕ ಕೊಡಬೇಕಾಗಿಲ್ಲ. ಆತನನ್ನು ಕೇಳುವ ಯಾವ ಆಡಳಿತದವರೂ ಇಲ್ಲ. ತಾನು ಉತ್ತರಿಸಬೇಕಾದ ಯಾವ ಮತದಾರರೂ ಇಲ್ಲ. ಆತನಿಗೆ ಪರಿಪೂರ್ಣ ಅಧಿಕಾರವಿದೆ ಪ್ರಿಯರೇ. ಆತನು ದೇವರಾಗಿದ್ದಾನೆ. ನಾನು ನೀನು ಜೀವಿಸುವ ಈ ವಿಶ್ವವು ಆತನನ್ನು ಮೆಚ್ಚಿಸಬೇಕಾಗಿದೆ ಮತ್ತು ಈ ಭೂಮಿಯಲ್ಲಿ ಒಂದು ಚಿಕ್ಕ ಧೂಳಿನಂತಿರುವ ನಮ್ಮ ವಿರೋಧತ್ವವು ಕಾಫಿ ಕಪ್ಪಿನಲ್ಲಿರುವ ಅಲೆಯಂತೆ ಅಲಕ್ಷಿಸತಕ್ಕದ್ದಾಗಿದೆ. ಪ್ರಿಯರೇ, ಚಂದ್ರನ ಮೇಲಿನಿಂದ ಚಿತ್ರ ತೆಗೆದಂತೆ ಈ ಅನಂತ ವಿಶ್ವದಲ್ಲಿ ನಮ್ಮ ಭೂಮಿಯು ಒಂದು ಚಿಕ್ಕ ಕಣದಂತಿರುತ್ತದೆ ಮತ್ತು ದೇವರು ತನ್ನ ರಥದ ಮೇಲೆ ವಿಜಯಶಾಲಿಯಾಗಿ ಸಂಚರಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಆತನ ಕುರಿತಾಗಿ ಕೆಲವು ನಿರ್ದಿಷ್ಟ ಸಂಗತಿಗಳನ್ನು ತಿಳಿಸುತ್ತದೆ. ದೇವರ ಇಷ್ಟವನ್ನು ಎದುರಿಸುವವರು ಇಲ್ಲದಿರುವಲ್ಲಿ ಆತನನ್ನು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳುವಿ. ಎಲ್ಲೋ ಮನುಷ್ಯನೇ, ಹಾಗನ್ನ ಬೇಡ. ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದಿ ಎಂದು ಕೇಳುವುದುಂಟೆ? ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಬೆನೆಗಲ್ ಅವರು ಹೀಗೆ ಬರೆದಿದ್ದಾರೆ. ಹೇಗೆಂದರೆ, ದೇವರು ತಮ್ಮನೆಂದಿಗೂ ಕೈ ಬಿಡಲಾರನು, ಆತನು ಅನ್ಯ ಜನಗಳನ್ನು ಖಂಡಿತವಾಗಿ ಸ್ವೀಕರಿಸಲಾರನು ಎಂದು ಯಹೂದ್ಯರು ನೆನೆಸಿದ್ದರು. ಸತ್ಯವೇದ ಬೋಧಕರಾದ ಡಾಕ್ಟರ್ ಲಾಂಗ್ ಅವರು ಹೇಳಿದ್ದಾರೆ, ಮಾನವನು ತನ್ನ ಅಧಿಕಾರದಿಂದ ನಿಯಂತ್ರಿಸಬಲ್ಲ ದೇವರನ್ನು ಮಾಡಿಕೊಳ್ಳುವಷ್ಟು ಮಾನವನು ಮುಂದುವರಿದಿರುವಾಗ ದೇವರು ತನ್ನ ಸಾರ್ವಭೌಮತ್ವದೊಂದಿಗೆ ಪ್ರಕಟವಾಗುತ್ತಾನೆ. ಆತನೆದುರಿನಲ್ಲಿ ಮಾನವನು ಏನೂ ಅಲ್ಲದವನಾಗಿರುತ್ತಾನೆ. ಕುಂಬಾರನ ಕೈಯಲ್ಲಿನ ಮಣ್ಣಿನಂತೆ ಯಹೂದ್ಯ ಪರಿಸಾಯತನದ ಕುರಿತು ಮಾತನಾಡುವಾಗ ದೇವರು ವಕೀಲನಾಗಿ ಅವನು ಹೀಗೆ ಹೇಳುತ್ತಾನೆ, ದೇವರು ಅದ್ವಿತೀಯನು ಎಂದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ಮಣ್ಣಿನ ವ್ಯಕ್ತಿತ್ವ ಎಂಬ ವಿಚಾರವನ್ನು ನೋಡೋಣ. ಈಗ ಸ್ವಲ್ಪ ಹೊತ್ತು ಮಣ್ಣಿನ ಸ್ವಭಾವದ ಕುರಿತಾಗಿ ನೋಡೋಣ. ಯಾರಾದರೂ ಹೇಳಬಹುದು, ನಿಮ್ಮ ಮಾತು ವಿಚಿತ್ರವಾಗಿದೆ, ಮಣ್ಣಿಗೆ ವ್ಯಕ್ತಿತ್ವವಿರುವುದುಂಟೆ ಎಂಬುದಾಗಿ. ಪ್ರಿಯರೇ, ಮಣ್ಣಿಗೆ ಯಾವ ರೂಪವಿಲ್ಲ, ಆಕಾರವಿಲ್ಲ, ಜಡವಾದದ್ದಾಗಿರುತ್ತದೆ. ಕೀರ್ತನೆಗಾರನು ಹೇಳುತ್ತಾನೆ, ನಾವು ಧೂಳಿಯಾಗಿದ್ದೇವೆಂದು ಆತನು ಬಲ್ಲನು ಎಂಬುದಾಗಿ. ಕೀರ್ತನೆ 103:14ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಡಾಕ್ಟರ್ ಜಾರ್ಜ್ ಗಿಲ್ ಅವರು ತರಬೇತಿಯಲ್ಲಿ ಹೇಳುತ್ತಿದ್ದರು, ನಾವು ಧೂಳಿಯಾಗಿದ್ದೇವೆಂಬುದನ್ನು ದೇವರು ತಿಳಿದಿದ್ದಾನೆ ಎಂದು. ಆದರೆ ಮನುಷ್ಯನು ಅದನ್ನೇ ಕೆಲವೊಮ್ಮೆ ಮರೆತು ಬಿಡುತ್ತಾನೆ. ಆದ್ದರಿಂದ ಕಷ್ಟಕ್ಕೊಳಗಾಗುತ್ತಾನೆ ಮತ್ತು ಮಣ್ಣಿಗೆ ಅಂಟಿಕೊಂಡಾಗ ಅದು ಮುದ್ದೆಯಾಗುತ್ತದೆ. ಪ್ರಿಯರೇ, ನಾವಿದನ್ನು ಕೆಲವೊಮ್ಮೆ ಮರೆಯುತ್ತೇವೆ ಅಲ್ಲವೇ? ಆದರೆ ನಾವು ಮಣ್ಣೇ ಎಂದು ದೇವರಿಗೆ ನೆನಪಿದೆ. ಕುಂಬಾರನ ಮನೆಯಲ್ಲಿನ ಚಕ್ರದ ಮೇಲಿರುವ ಮಣ್ಣನ್ನು ನಾನು ನೋಡುತ್ತೇನೆ. ಆ ಮಣ್ಣಿಗೆ ಯಾವ ಆಶೆಯೂ ಇರುವುದಿಲ್ಲ, ಸಾಮರ್ಥ್ಯವೂ ಇರುವುದಿಲ್ಲ. ಅದೊಂದು ನಿರೀಕ್ಷೆ ಇಲ್ಲದ್ದು, ಸಹಾಯಹೀನವಾದದ್ದು ಆಗಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಇದನ್ನು ದೃಢಪಡಿಸುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನ ಮಾತನ್ನು ಕೇಳಿರಿ. ಅವನು ಅದನ್ನು ಎಫೆಸದವರಿಗೆ ಬರೆದಿದ್ದರೂ ಅದು ನನಗೂ ನಿನಗೂ ಅನ್ವಯಿಸುವಂಥದ್ದಾಗಿದೆ. ಅದೇನೆಂದರೆ, ಅಪರಾಧಗಳ ಮತ್ತು ಪಾಪಗಳ ದಿಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಎಂಬುದಾಗಿ. ಪ್ರಿಯರೇ, ಇದು ಮಾನವನ ಸ್ಥಿತಿಯಾಗಿದೆ. ಮುಂದಕ್ಕೆ ಇದನ್ನು ವಿವರಿಸುತ್ತಾ ಹೇಳುತ್ತಾನೆ, ಯಾವ ನಿರೀಕ್ಷೆ ಇಲ್ಲದವರೂ ಆಗಿದ್ದೀರಿ ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಅದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕುಂಬಾರನ ಚಕ್ರದ ಮೇಲಿರುವ ಮಣ್ಣು ಕೂಡ
ಇದೇ ರೀತಿ ಇದೆ. ಬಳಿಕ ಪೌಲನು ರೋಮಾಪುರದವರಿಗೆ ಹೇಳಿದ್ದಾನೆ, ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರು ಸಾರ್ವಭೌಮನೆಂದು, ನಾವು ಕೇವಲ ಮಣ್ಣು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ. ನಾವು ಅಪರಾಧ ಪಾಪಗಳಲ್ಲಿ ಸತ್ತು ಹೋದವರಾಗಿದ್ದೆವು, ಬಲವಿಲ್ಲದವರಾಗಿದ್ದೆವು. ಪ್ರಿಯರೇ, ದೇವರು ಶಕ್ತಿಯುಳ್ಳ ಕುಂಬಾರನಾಗಿದ್ದಾನೆ. ಆದದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಸರ್ವಕ್ಕೂ ನಿಯಂತ್ರಕನಾಗಿದ್ದಾನೆ. ನಮಗ್ಯಾರಿಗೂ ದೇವರ ಮೇಲಿನ ಹಕ್ಕು ಇರುವುದಿಲ್ಲ. ಯಾವನ ಮೇಲೆ ನನ್ನ ಕರುಣೆಯುಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಶೆ ದೇವರ ಸಂಗಡ ವಿಜ್ಞಾಪನೆ ಮಾಡಿದಾಗ ದೇವರು ಅವನಿಗೆ ಹೇಳಿದನು, ಮೋಶೆ, ನಾನು ನಿನ್ನ ಪ್ರಾರ್ಥನೆ ಕೇಳುತ್ತೇನೆ, ಆದರೆ ಅದು ಮೋಶೆ ಎಂಬುದಕ್ಕಾಗಿ ಅಲ್ಲ, ಆದರೆ ನಾನು ಕರುಣಾಶಾಲಿಯಾಗಿರುವುದರಿಂದ ಎಂಬುದಾಗಿ. ಪ್ರಿಯರೇ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದ ಉದ್ದೇಶ ಇದೇ ಆಗಿತ್ತು. ಮುಂದಕ್ಕೆ ನಾವು ಮಣ್ಣಿನ ಶಕ್ತಿ ಎಂಬ ವಿಚಾರವನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಈಗ ಮಣ್ಣಿನ ಶಕ್ತಿಯ ಕುರಿತಾಗಿ ನೋಡೋಣ. ಕುಂಬಾರನ ಚಕ್ರದ ಮೇಲಿನ ಮಣ್ಣು ಬ್ರೌನಿಂಗರ ಪ್ಲಾಸ್ಟಿಕ್ ಪರಿಸ್ಥಿತಿಯ ಕುಣಿತದಂತಿದೆ. ಆ ಚಕ್ರವು ಪರಿಸ್ಥಿತಿಯ ಚಕ್ರವಾಗಿದೆ. ದೊಡ್ಡ ದೊಡ್ಡ ಜೀವನ ನಿರ್ಧಾರಗಳು ಸಭೆಯ ಗುಡಾರದಲ್ಲಿ ಮಾಡಲ್ಪಡುತ್ತವೆಂದು ನಾನು ನೆನೆಸುವುದಿಲ್ಲ. ಅದು ನಮ್ಮ ದೈನಂದಿನ ಕೆಲಸಗಳ ನಡುವೆ ಮಾಡಲ್ಪಡುತ್ತವೆ. ಆಫೀಸ್ನಲ್ಲಿ, ಶಾಲೆಯಲ್ಲಿ, ಕೆಲಸ ಸ್ಥಳದಲ್ಲಿ ಕುಂಬಾರನು ಮಣ್ಣಿನೊಂದಿಗೆ ಈ ಸ್ಥಳಗಳಲ್ಲಿ ಕೆಲಸ ಮಾಡುತ್ತಾನೆ. ಪ್ರಿಯಮಿತ್ರನೇ, ನಿನ್ನ ಜೀವಿತದಲ್ಲಿಯೂ ಆತನು ಇಂತಹ ಸ್ಥಳಗಳಲ್ಲಿಯೇ ಕಾರ್ಯ ಮಾಡುತ್ತಾನೆ. ನೀನು ಜೀವಿಸುವ ಈ ಜಗತ್ತು ಯಾವ ಉದ್ದೇಶವೂ ಇಲ್ಲದಾಗಿ ಕಾಣಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸಾವಿರಾರು ಜನರು ಜೀವಿತದಲ್ಲಿ ಯಾವ ಉದ್ದೇಶವನ್ನೂ ಕಾಣದೆ ಗಲಿಬಿಲಿಗೊಳಗಾಗಿರುತ್ತಾರೆ. ಒಬ್ಬರು ಇದನ್ನು ಪದ್ಯ ರೂಪವಾಗಿ ಹೀಗೆ ಹೇಳಿದ್ದಾರೆ. ಹೇಗೆಂದರೆ, ಭ್ರಮೆಯ ದಿನಗಳಲ್ಲಿ, ಪೂರ್ತಿ ಗಲಿಬಿಲಿಯಲ್ಲಿ, ನಮ್ಮ ಭ್ರಾಂತಿಗಳಲ್ಲಿ ನಮ್ಮ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಂಬಾರನು ತನ್ನ ಹಿಂದಿರುವ ಅರೆಗಳಲ್ಲಿ ಜೋಡಿಸಿಟ್ಟಿರುವ ಕಲಾಕೃತಿಗಳನ್ನು ಗಮನಿಸಿರಿ. ಮಣ್ಣನ್ನು ಅಲಕ್ಷ್ಯವಾಗಿ ಕಾಣಬೇಡಿರಿ. ನಾನು ಅದರ ಕುರಿತು ಹಾಗೆ ಹೇಳಿದ್ದು ಸರಿಯಲ್ಲ. ಅದಕ್ಕೆ ಅದ್ಭುತವಾದ ಸಾಮರ್ಥ್ಯವೂ ಕೂಡಿಕೊಳ್ಳುವ ಗುಣವೂ ಇರುತ್ತದೆ. ಕುಂಬಾರನಿಗೆ ಇದೇ ಬೇಕಾದದ್ದು. ಅವನಿಗೆ ಬೇಕಾದದ್ದು ಮಣ್ಣು, ಕಬ್ಬಿಣವಲ್ಲ, ಎಣ್ಣೆಯಲ್ಲ, ಕಲ್ಲು ಬಂಡೆಯಲ್ಲ, ಮಣ್ಣು ಮಾತ್ರ. ತನ್ನ ಕೈಯಲ್ಲಿ ಮುದ್ದೆ ಮಾಡಿ ಬೇಕಾದಂತೆ ರೂಪಿಸಬಲ್ಲ ಮಣ್ಣು, ಅದೇ ಅವನಿಗೆ ಬೇಕಾದದ್ದು. ಪ್ರಿಯರೇ, ದೇವರು ಮಾನವರೊಂದಿಗೆ ಹೀಗೆಯೇ ಕಾರ್ಯ ಮಾಡಬೇಕೆಂದಿದ್ದಾನೆ. ಆದರೆ ಒಬ್ಬನು ಹೀಗೆ ಹೇಳಬಹುದು, ಹೋಲಿಕೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ದೇವರಿಗೂ ಮಾನವನಿಗೂ ನಡುವಣ ದೂರವು ಕುಂಬಾರನಿಗೂ ಮಣ್ಣಿಗೂ ಇರುವ ದೂರಕ್ಕಿಂತ ಎಷ್ಟೋ ಹೆಚ್ಚು ಎಂದು. ನಾನದನ್ನು ಒಪ್ಪುವುದಿಲ್ಲ. ಕುಂಬಾರ ಮತ್ತು ಮಣ್ಣುಗಳೊಳಗೆ ಇರುವ ಅಂತರಕ್ಕಿಂತಲೂ ಸಮೀಪವಾಗಿ ದೇವರು ಮಾನವನ ಸಮೀಪವಾಗಿದ್ದಾನೆ. ಕುಂಬಾರನ ಚಕ್ರದ ಮೇಲಿನ ಮಣ್ಣಿಗೆ ಸ್ವಂತ ಚಿತ್ತವಿರುವುದಿಲ್ಲ ಪ್ರೇರೆ, ಆದರೆ ನಮಗೆ ಇದೆ. ಮಣ್ಣು ಕುಂಬಾರನೊಂದಿಗೆ ಸಹಕರಿಸಲಾರದು, ಆದರೆ ನಾನು ಮಾಡಬಹುದು. ಆದಿಕಾಂಡದ ಮಾನವನ ಸೃಷ್ಟಿಯ ಕುರಿತಾಗಿ ನಾನು ಉದ್ದೇಶಪೂರ್ವಕವಾಗಿಯೇ ತಿಳಿಸಿದ್ದೆ. ದೇವರು ಮಾನವನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವನು ಭೌತಿಕವಾಗಿ ನೆಲದ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ಮಾಡಿದನು. ಬಳಿಕ ಮಾನವನಿಗೆ ಉಸಿರಾಟದ ಜಾಗದಲ್ಲಿ ಜೀವದ ಆತ್ಮವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಈಗ ಮಾನವನಿಗೆ ಸ್ವಂತ ಚಿತ್ತವಿದೆ. ಅವನು ಅದನ್ನು ಉಪಯೋಗಿಸಬಹುದು. ಮಣ್ಣಿಗೆ ಚಿತ್ತವಿಲ್ಲ. ನೀನು
ಕುಂಬಾರನೊಡನೆ ಸಹಕರಿಸಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮಣ್ಣಾದ ನಾನು ಕುಂಬಾರನೊಡನೆ ಒಂದು ಪ್ರಶ್ನೆ ಕೇಳಲಿಚ್ಛಿಸುತ್ತೇನೆ. ನನ್ನನ್ನು ಕುಂಬಾರನ ಚಕ್ರದ ಮೇಲಿಡುವ ನಿನ್ನ ಉದ್ದೇಶವೇನು? ನೀನೇಕೆ ನನ್ನನ್ನು ಮುದ್ದೆ ಮಾಡುತ್ತೀ? ನನ್ನ ಮೇಲೆ ಯಾಕೆ ಕೆಲಸ ಮಾಡುತ್ತೀ? ಇದೆಲ್ಲವನ್ನು ಯಾಕಾಗಿ ಮಾಡುತ್ತೀ? ನಾನು ಅಗೌರವವಾಗಿ ಮಾತನಾಡುತ್ತಿಲ್ಲ ಪ್ರೇರೆ. ಯಾಕೆ ಇದೆಲ್ಲವನ್ನು ಮಾಡುತ್ತೀ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ತಿರುಗಿ ಕುಂಬಾರನ ಮನೆಗೆ ಹೋಗಬೇಕು. ನನ್ನನ್ನು ಜಾಗೃತಿಯಾಗಿ ಹಿಂಬಾಲಿಸಿರಿ. ನನಗೆ ಉದ್ದೇಶ ಗೊತ್ತಾಗುವುದಿಲ್ಲ, ಆದರೆ ಅದಕ್ಕಿಂತ ನನ್ನ ಜೀವಿತಕ್ಕೆ ಹೆಚ್ಚು ಪ್ರಮುಖವಾದದನ್ನು ಕಂಡುಕೊಳ್ಳುತ್ತೇನೆ. ಅಲ್ಲಿ ನಾನು ಕುಂಬಾರನನ್ನು ಗಮನಿಸುತ್ತೇನೆ. ಅವನು ಗಂಭೀರವಾಗಿದ್ದಾನೆ. ಅವನು ಕೆಲಸದಲ್ಲೇ ಮಗ್ನನಾಗಿದ್ದಾನೆ. ಮಣ್ಣಿನೊಂದಿಗೆ ಆಟವಾಡುವುದಿಲ್ಲ. ಅದು ಅವನ ಕೆಲಸವಾಗಿದೆ. ತನ್ನ ಸಮಯ, ಸಾಮರ್ಥ್ಯ, ತಲಾಂತುಗಳನ್ನು ಉಪಯೋಗಿಸಿ ಮಣ್ಣಿನೊಂದಿಗೆ ಕೆಲಸ ಮಾಡುತ್ತಾನೆ. ಪ್ರಿಯರೇ, 3-4 ವಚನಗಳನ್ನು ಮತ್ತೊಮ್ಮೆ ನೋಡಿರಿ. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೊಂದು ಆಟವಲ್ಲ. ಅದು ಕುಂಬಾರನ ಹವ್ಯಾಸವಲ್ಲ, ಅವನ ಉದ್ಯೋಗವಾಗಿದೆ. ಅದನ್ನು ತನ್ನ ಮನರಂಜನೆಗಾಗಿ ಮಾಡುತ್ತಿಲ್ಲ. ತಾನೇನು ಮಾಡುತ್ತೇನೆಂದು ತಿಳಿದೇ ಮಾಡುತ್ತಿದ್ದಾನೆ. ಇದರ ಅರ್ಥ, ದೇವರು ಕೂಡ ನನ್ನೊಂದಿಗೆ ಆಟವಾಡುತ್ತಿಲ್ಲ, ಇಲ್ಲವೇ ನಮ್ಮೊಂದಿಗೆ ಪ್ರಯೋಗ ಮಾಡುತ್ತಿಲ್ಲ. ಆತನು ಉದ್ದೇಶಪೂರ್ವಕವಾಗಿಯೇ ಮಾಡುತ್ತಿದ್ದಾನೆ. ಇದು ನನ್ನನ್ನು ಆಧರಿಸುತ್ತದೆ. ನಾವು ನೋಡುವ ಎರಡನೇ ಮುಖ್ಯ ಸೂತ್ರ ಇಲ್ಲಿದೆ. ಕುಂಬಾರನಿಗೆ ಒಂದು ಉದ್ದೇಶವಿದೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದೂರದಿಂದ ನೋಡುತ್ತಾ ನಾನು ಯೆರೆಮೀಯನೊಡನೆ ಕೇಳುತ್ತೇನೆ, ಅವನೇನನ್ನು ಮಾಡಲಿದ್ದಾನೆ? ಯೆರೆಮೀಯನು ಹೇಳುತ್ತಾನೆ, ಗೊತ್ತಿಲ್ಲ, ನೋಡುವ. ಪ್ರೇಕ್ಷಕರಿಗೆ ಅವನೇನು ಮಾಡುತ್ತಾನೆಂದು ಗೊತ್ತಿರುವುದಿಲ್ಲ. ಆದರೆ ಕುಂಬಾರನಿಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ಒಂದು ಯೋಜನೆ ಇದೆ. ತಾನೇನು ಮಾಡುತ್ತೇನೆಂದು ಅವನು ತಿಳಿದಿದ್ದಾನೆ. ಮಣ್ಣಿಗೆ ಅದು ಗೊತ್ತಿರುವುದಿಲ್ಲ. ಆದರೆ ಮಿತ್ರರೇ, ಮುಂದೊಂದು ದಿನ ನಮಗೆ ತಿಳಿಯುತ್ತದೆ. ಆತನು ನಮ್ಮನ್ನು ಚಕ್ರದ ಮೇಲೆ ಹಾಕಿದಾಗ ನನ್ನಿಂದ ಏನನ್ನಾದರೂ ಮಾಡಬೇಕೆಂದಿದ್ದಾನೆ. ಆತನಿಗೆ ಒಂದು ಉದ್ದೇಶವಿದೆ. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು ಎಂಬುದಾಗಿ. ಕೀರ್ತನೆ 17-15ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾನು ಒಂದು ದಿನ ಆತನಂತೆ ಆಗುವೆನು. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವೋ ಎಂಬುದಾಗಿ ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಪೌಲನು ಎಫೆಸದವರಿಗೆ ಬರೆದದ್ದನ್ನು ನೋಡಿರಿ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಇಷ್ಟೇ ಆಗಿರುವುದಾದರೆ ನಾನು ಮುಗಿಸಬಹುದಿತ್ತು. ಆದರೆ ಇನ್ನೂ ಇದೆ. ಅದೇನೆಂದರೆ, ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಣ ಯುಗದಲ್ಲಿ ನಾವು ಪ್ರದರ್ಶಿಸಲ್ಪಡುತ್ತೇವೆ. ಜೀವವಿಲ್ಲದ ಮಣ್ಣಿನಿಂದ ಕುಂಬಾರನು ಏನನ್ನು ಮಾಡಬಲ್ಲನೆಂಬುದನ್ನು ನಾವು ತೋರಿಸಿಕೊಡಲಿದ್ದೇವೆ. ಮಹಿಮೆ ಆತನಿಗೆ ಸಲ್ಲುತ್ತದೆ. ಯಜಮಾನನ ಕೈಯಲ್ಲಿ ಬಳಕೆಯಾಗುವ ಪಾತ್ರೆಯಾಗಿರುವಂಥದ್ದು ಎಂಥ ಭಾಗ್ಯಕರ ಅನುಭವವಾಗಿದೆ ನೋಡ್ರಿ. ಮುಂದಕ್ಕೆ ನಾವು ಕುಂಬಾರನ ವ್ಯಕ್ತಿತ್ವ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಅಂತಿಮವಾಗಿ ಕುಂಬಾರನ ವ್ಯಕ್ತಿತ್ವದ ಕುರಿತಾಗಿ ಯೋಚಿಸೋಣ. ಇದು ಎಲ್ಲಕ್ಕಿಂತ ಪ್ರಾಮುಖ್ಯವೂ ಅದ್ಭುತವೂ ಆದದ್ದಾಗಿದೆ. ಇದಕ್ಕಾಗಿ ನಾವು ಕುಂಬಾರನ ಮನೆಯನ್ನು ಕೊನೆಯ ಬಾರಿಗೆ ನೋಡೋಣ. ಪ್ರಿಯರೇ, ಈಗ ನಾವು ಕುಂಬಾರನ ಕಡೆಗೆ ಗಮನವಿಟ್ಟು ನೋಡೋಣ. ಅವನು ಕೆಲಸ ಮಾಡುತ್ತಿರುವಾಗ ಅವನ ಮುಖವನ್ನು ನೋಡಿರಿ. ಅವನು ಚಕ್ರವನ್ನು ತಿರುಗಿಸುತ್ತಾ ಇದ್ದಾನೆ.
ಅವನು ಮಣ್ಣನ್ನು ಬಹು ಜ್ಞಾಣ್ಮೆಯಿಂದ ಕಲಾತ್ಮಕವಾಗಿ ಮೃದುವಾಗಿ ಲಕ್ಷ್ಯ ಕೊಟ್ಟು ಪ್ರೀತಿಯಿಂದ ರೂಪಿಸುವುದನ್ನು ನೋಡಿರಿ. ನಾನು ಆತನ ಕಡೆಗೆ ನೋಡುತ್ತೇನೆ. ಆತನ ಕಾಲುಗಳಲ್ಲಿ ಮೊಳೆಗಳಿಂದಾದ ಗಾಯವಿದೆ, ಕೈಗಳಲ್ಲಿಯೂ ಮೊಳೆಗಳ ಗುರುತಿದೆ. ಅಷ್ಟೇ ಅಲ್ಲ, ಮತ್ತಾಯನ ಸುವಾರ್ತೆಯಲ್ಲಿ ಹೀಗೆ ಓದುತ್ತೇನೆ, ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನೋ ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಆಗ ಅವನು ಆ ಹಣವನ್ನು ದೇವಾಲಯದೊಳಕ್ಕೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು, ಅದು ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಎಂದರು. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂ ನೀಡುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವಹತ್ಯದ ಹೊಲವೆಂಬ ಹೆಸರು ಅದೇ. ಹೀಗೆ ಪ್ರವಾದಿಯಾದ ಯೆರೆಮೀಯನು ಹೇಳಿದ ಮಾತು ನೆರವೇರಿತು. ಅದೇನೆಂದರೆ, ಅವರು ಆ 30 ರೂಪಾಯಿ ತೆಗೆದುಕೊಂಡು ಕರ್ತನು ನನಗೆ ಅಪ್ಪಣೆ ಮಾಡಿದಂತೆ ಅದನ್ನು ಕುಂಬಾರನ ಹೊಲಕ್ಕೆ ಕೊಟ್ಟರು. ಇದೇ ಅವರು ಕ್ರಯ ಕಟ್ಟಿದವನ ಬೆಲೆ, ಇದೇ ಇಸ್ರಾಯೇಲ್ಯರಲ್ಲಿ ಕೆಲವರು ಕ್ರಯ ಕಟ್ಟಿದವನ ಬೆಲೆ ಎಂಬುದು. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನದವರೆಗೆ ಓದುತ್ತೇವೆ. ಪ್ರಿಯರೇ, 2 ವಚನಗಳು ನನ್ನನ್ನು ಅಚ್ಚರಿಗೊಳಿಸುತ್ತವೆ. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂ ನೀಡುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಅದನ್ನು ಜೀವಹತ್ಯದ ಹೊಲವೆಂದು ಕರೆದಾಗ ನಾವು ಏನು ಮಾಡುತ್ತೇವೆಂಬುದು ಅವರಿಗೆ ತಿಳಿದಿರಲಿಕ್ಕಿಲ್ಲ. ಆದರೆ ನಿಮಗೆ ಅದು ಅರ್ಥವಾಯಿತೆಂದು ನೆನೆಸುತ್ತೇನೆ. ಈ ಕುಂಬಾರನು ಬೇರೆಲ್ಲ ಕುಂಬಾರರಿಗಿಂತ ವಿಶೇಷವಾದವನು. ಆತನು ಆ ಹೊಲಕ್ಕೆ ಹೋಗಿ ಅಲ್ಲಿದ್ದ ಮುರಿದ ಮಣ್ಣುಗಳನ್ನು ಕೂಡಿಸಿ ಪುನಃ ಅದನ್ನು ತನ್ನ ಚಕ್ರದ ಮೇಲಿರಿಸಿ ಇನ್ನೊಂದು ಪಾತ್ರೆಯನ್ನಾಗಿ ಮಾಡುವುದಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಒಡೆದ ಪಾತ್ರೆಯ ಸಂಕೇತ ಎಂಬ ವಿಚಾರವನ್ನು ನೋಡೋಣ. ಯೆರೆಮೀಯನು ಕುಂಬಾರನ ಮಣ್ಣಿನ ಕೆಲಸದ ಸ್ಥಳಕ್ಕೆ ಹೋಗಬೇಕೆಂದು ಹೋಗುವಾಗ ಸಾಕ್ಷಿಗಾಗಿ ಜನರ ನಾಯಕರನ್ನು ಕರಕೊಂಡು ಹೋಗಬೇಕೆಂದು ದೇವರು ಹೇಳುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಬೋಕಿಯ ಬಾಗಿಲಿನ ಸಮೀಪದಲ್ಲಿರುವ ಬೆನ್ ಹಿನ್ನೋಮ್ ತಗ್ಗಿಗೆ ಹೋಗಿ ನಾನು ನಿನಗೆ ತಿಳಿಸುವ ಮಾತುಗಳನ್ನು ಸಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆನ್ ಹಿನ್ನೋಮ್ ತಗ್ಗು ಎಂಬುದಾಗಿ ನೋಡುವಾಗ ಆ ಸಮಯದಲ್ಲಿ ಅಲ್ಲಿ ಮೊಲೋಕನ ಭಯಾನಕವಾದ ಪೂಜೆ ನಡೆಯುತ್ತಿದ್ದು ದೇವರು ಅವರಿಗಾಗಿ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಈ ಜನರು ನನ್ನನ್ನು ತೊರೆದು ತಮಗಾಗಲಿ ತಮ್ಮ ಪಿತೃಗಳಿಗಾಗಲಿ ಯಹೂದದ ಅರಸರಿಗಾಗಲಿ ತಿಳಿಯದ ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಾ ಈ ಸ್ಥಳವನ್ನು ಅನ್ಯಸ್ಥಾನವಾಗಿ ಮಾಡಿ ಅದನ್ನು ನಿರ್ದೋಷಿಗಳ ರಕ್ತದಿಂದ ತುಂಬಿಸಿ ತಮ್ಮ ಮಕ್ಕಳನ್ನು ಬಾಳ್ ದೇವತೆಗೆ ಆಹುತಿ ಕೊಡುವುದಕ್ಕೆ ಬಾಳನ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡಿದ್ದಾರಲ್ಲ. ನಾನು ಇಂಥ ಆಚಾರವನ್ನು ವಿಧಿಸಲಿಲ್ಲ, ಅದರ ಮಾತನ್ನೇ ಆಡಲಿಲ್ಲ, ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಎಲ್ಲ ಕಾರಣಗಳಿಗಾಗಿ ಬೆನ್ ಹಿನ್ನೋಮ್ ತಗ್ಗಿಗೆ ಇನ್ನು ಮುಂದೆ ಕೊಲೆಯ ತಗ್ಗು ಎಂದು ಹೆಸರಾಗುವುದು ಎಂದು ದೇವರು ಹೇಳುತ್ತಾನೆ. ಅವರು ತಮ್ಮ ಮಕ್ಕಳನ್ನು ಬಾಳನಿಗೂ ಮೊಲೋಕನಿಗೂ ಅರ್ಪಣೆ ಮಾಡಿದಂತೆ ಅವರನ್ನು ಕೊಲ್ಲುವುದಕ್ಕೆ ಅವರ ವೈರಿಗಳಿಗೆ ದೇವರು ಅವಕಾಶ ಕೊಡುತ್ತಾನೆ. ವಚನ 6ರಿಂದ 9ರವರೆಗೆ ನೋಡಿರಿ. ಪ್ರಿಯರೇ, ಯೆರೂಸಲೇಮಿನವರ ಮೇಲೆ ಈ ಭಯಂಕರವಾದ ದಂಡನೆಯನ್ನು ತಿಳಿಸಿದ ಬಳಿಕ ಯೆರೆಮೀಯನು ಸಾಕ್ಷಿಗಳೆದುರು ಕೂಜವನ್ನು ಒಡೆಯಬೇಕೆಂದು ದೇವರು ಹೇಳಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅವರಿಗೆ ಹೀಗೆ ಹೇಳು, ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ಒಡೆದು ಸರಿಪಡಿಸಲಾಗದ ಮಣ್ಣಿನ ಪಾತ್ರೆಯಂತೆ ನಾನು ಈ ಜನರನ್ನು ಪಟ್ಟಣವನ್ನು ಒಡೆದು ಬಿಡುವೆನು. ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನು
ತೋಫೇತಿನಲ್ಲಿ ಉಣ್ಣುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತೋಫೇನಿಂದ ಅಂದರೆ ಹಿನ್ನೋಮ್ ತಗ್ಗಿನಿಂದ ಹಿಂದಿರುಗಿದ ಯೆರೆಮೀಯನು ದೇವಾಲಯದ ಪ್ರಾಕಾರಕ್ಕೆ ಬಂದನು. ಅಲ್ಲಿಂದ ಈ ಕೊನೆ ಮಾತುಗಳನ್ನು ಹೇಳಿದನು. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಆಹಾ, ಈ ಪಟ್ಟಣದವರು, ಇದರ ಸುತ್ತಣ ಎಲ್ಲಾ ಊರುಗಳವರು ನನ್ನ ಮಾತುಗಳನ್ನು ಕೇಳಲೊಲ್ಲದೆ ತಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಂಡ ಕಾರಣ ನಾನು ಈ ಪಟ್ಟಣಕ್ಕೆ ಕೊಟ್ಟ ಶಾಪದ ಕೇಡನ್ನೆಲ್ಲ ಇವರಿಗೆ ಬರಮಾಡುವೆನು ಎಂದು ಸಮಸ್ತ ಜನರಿಗೆ ಸಾರಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತನು ಅವರನ್ನು ಎಚ್ಚರಿಸಿದನು, ಕೇಳಿಕೊಂಡನು, ಬಿನ್ನಹ ಮಾಡಿದನು. ಅವರ ಹೃದಯಗಳು ಬದಲಾಗಲಿಲ್ಲ. ಕುಂಬಾರನಿಗೆ ಮಣ್ಣು ಒಳಗಾಗದೆ ಜಾರುತ್ತಲೇ ಇತ್ತು. ವೈರಿಯು ಬೇಗದಲ್ಲೇ ಬಂದು ದೇಶವನ್ನು ಮುರಿದು ಹಾಕುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಕುಂಬಾರನು, ನಾವು ಆತನ ಕೈಯಲ್ಲಿದ್ದೇವೆ. ಆತನ ಚಿತ್ತದಂತೆ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ರೆ ಆತನು ನಮ್ಮನ್ನು ಸುಂದರವಾದ ಪಾತ್ರೆಯನ್ನಾಗಿ ಮಾಡಿ ತನ್ನ ಉಪಯೋಗಕ್ಕಾಗಿ ನಮ್ಮನ್ನು ತನಗಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ಹೀಗಾಗುವಂತೆ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮಲ್ಲಿ ನೀನು ಮೆಚ್ಚದಿರುವಂಥ ಸ್ವಭಾವಗಳನ್ನು ತೆಗೆದುಹಾಕು ಮತ್ತು ನಿನ್ನಲ್ಲಿ ನಾವು ಬಲಹೊಂದಿ ಧನ್ಯರಾಗುವಂತೆ ನಮ್ಮನ್ನು ರೂಪಿಸಿ ಕೈ ಹಿಡಿದು ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ಅಪಾರವಾದ ಕೃಪೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೆನ್. ಪ್ರಿಯರೇ, ದೇವರು ಸಾರ್ವಭೌಮನಾಗಿದ್ದಾನೆ. ಯಾವ ಮಣ್ಣು ಕೂಡ ಕುಂಬಾರನನ್ನು ತಡೆಯಲಾರದು, ಅವನ ಯೋಜನೆಯನ್ನು ಬದಲಾಯಿಸಲಾರದು. ಕುಂಬಾರನ ಚಕ್ರದ ಮೇಲಿನ ಮಣ್ಣಿಗೆ ಸ್ವಂತ ಚಿತ್ತ ಇಲ್ಲ, ಆದರೆ ನಮಗೆ ಇದೆ. ನಾವು ನಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಳಪಡಿಸಿದಾಗ ದೇವರಿಗೆ ಉಪಯುಕ್ತವಾದ ಪಾತ್ರೆಯಾಗಿ ನಾವು ರೂಪಿಸಲ್ಪಡುತ್ತೇವೆ. ಆಗ ನಮ್ಮ ಜೀವಿತದಲ್ಲಿ ಆತನು ಮಹಿಮೆ ಹೊಂದುತ್ತಾನೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲವೇ? ನಿಮ್ಮ ಜೀವಿತದಲ್ಲಿ ದೇವರ ನಡೆಸುವಿಕೆಯನ್ನು, ದೇವರು ಕೊಟ್ಟ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.